ಸಕ್ಕರೆ ಕಾರ್ಖಾನೆಯಲ್ಲಿ ದುರಂತ ಸಂಭವಿಸಿದ್ದು ಮೃತಪಟ್ಟವರ ಸಂಖ್ಯೆ 7ಕ್ಕೆ ಏರಿಕೆ ಕಂಡಿದೆ. ಇಂದು ಮತ್ತೆ 4 ಕಾರ್ಮಿಕರು ಸಾವಿಗೀಡಾಗಿದ್ದಾರೆ. ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ನಿನ್ನೆ ಸಂಭವಿಸಿದಂತಹ ಪ್ರಕರಣ ದುರಂತದಲ್ಲಿ ಒಟ್ಟು 7 ಮಂದಿ ಮೃತರಾಗಿದ್ದಾರೆ. ಇವತ್ತು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಹೋರಾಟ ನಡೆಸುತ್ತಿದ್ದ ಪೈಕಿ 4 ದುರ್ಮರಣಕ್ಕೀಡಾಗಿದ್ದಾರೆ. ಗಾಯಗೊಂಡಿದ್ದ ಭರತೇಶ್ ಸಾರವಾಡಿ, ಗುರುಪಾದಪ್ಪ, ಮಂಜುನಾಥ್ ತೇರದಾಳ ಸಾವಿಗೀಡಾಗಿರುವಂತಹ ಕಾರ್ಮಿಕರು. ಕಾರ್ಖಾನೆ ವಾಲ್ ದುರಸ್ತಿ ವೇಳೆ ಸಂಭವಿಸಿದಂತಹ ದುರಂತ ಇದಾಗಿತ್ತು. 8 ಜನ ಕಾರ್ಮಿಕರ ಮೇಲೆ ಕುದಿಯುವ ಕಬ್ಬಿನ ಹಾಲು ಬಿದ್ದಿತ್ತು. ಇದರ ಪರಿಣಾಮವಾಗಿ ತೀವ್ರವಾಗಿ ಸುಟ್ಟ ಗಾಯದಿಂದ ನರಳಾಡ್ತಾ ಕ್ವಿಕ್ ಆಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರಾದರೂ ಕೂಡ ಸುಟ್ಟ ಪ್ರಮಾಣ ಜಾಸ್ತಿ ಇದ್ದಿದ್ದರಿಂದ ಸಾವನ್ನಪ್ಪಿದ್ದಾರೆ. ಓರ್ವ ಕಾರ್ಮಿಕನ ಸ್ಥಿತಿ ಕೂಡ ಆಲ್ಮೋಸ್ಟ್ ಕ್ರಿಟಿಕಲ್ ಆಗೇ ಇದೆ. 2ನೇ ವರ್ಷದ ಚಾಲವಾಗಿದ್ರಿ ಸರ್. ಈಗ ಮೆಕ್ಯಾನಿಕಲ್ಗಂತ ಇವತ್ತರ ಹೋಗಿದ್ರಿ ಸರ್. ಅದೇನೋ ಬಾಯ್ಲರ್ದಾಗ ಅದು ನೋಡಿ ಸರ್, ನಮಗೇನು ಗೊತ್ತಿಲ್ಲ ಅದು ಏನಾಗಿ ಆಗೈತ್ರು ಏನೋ ಗೊತ್ತಿಲ್ಲ ರೀ. ಸ್ಫೋಟ ಹಾಕಾರ ನಾನು ಹೇಳ್ಯಾಕಲ್ಲ ಅಂದ್ರು ಇವತ್ತು ಕೇಳಿ ನಾವು ನಿನ್ನೆ ಸ್ಫೋಟ ಆಗೋಣ ಕೇಳಿ ಬಂದಿದ್ದೀರಿ ಸರ್. ಇವತ್ತು 12 ಈಗಾಗಲೇ ಒಂದು ತಾಸು ಆಯ್ತು ನೋಡಿ ಸರ್. ಇದಾಕ ಮೈ ಎಲ್ಲ ಸುಟ್ಟಿದ್ದು ಸರ್. ಒಳಗೆ ನಮ್ಮನ್ನ ಸುಟ್ಟಲ್ಲಿ ಯಾರು ಒಳಗೆ ಬಿಡ್ಲಿಲ್ಲ ಸರ್. ಅದು ಇನ್ಫೆಕ್ಷನ್ ಹಾಕತ್ತಂತ ಬಿಡ್ಲಿಲ್ಲ ಸರ್. ಏನು ಸರ್, ಯಾರು ಕಾರ್ಖಾನೆದಾರ ಇಲ್ಲ, ಏನಿಲ್ಲ, ಇನ್ನೇನು ಭೇಟಿ ಆಗಿಲ್ಲ ಸರ್. ಇನ್ನು ಏನು ಮಾಡ್ತಾರ ನೋಡ್ಬೇಕ್ರಿ ಸರ್. ನಾವು 8-9 ಸಾವಿರ ರೂಪಾಯಿ ಕೊಡ್ತೀರಿ ಸರ್. ಇವನ ಮೇಲೆ ಸರ್ ಮಣ್ತಾನೆ ಎಲ್ಲಾರು ಸರ್. ತಂದೆ ತಾಯಿ ಇದಾರ್ರಿ, ಅಲ್ಲಿಂದ ತಂಗಿ ಹೋಗ್ಬೇಕಾದ್ರಿ. ಇಷ್ಟ ತಂಗಿ ನಾವು ಗೊಡ್ಚಮಲ್ಕೆ ಅವ್ರಿ. ನಮ್ಮ ಊರಿನ ಒಬ್ಬ ಬಡ ಹುಡುಗ ಮರ್ಕುಂಬಿ ಶುಗರ್ ಫ್ಯಾಕ್ಟ್ರಿ ಒಳಗೆ ಬ್ಲಾಸ್ಟ್ ಆಗಿ ಬಾಯ್ಲರ್ ಬ್ಲಾಸ್ಟ್ ಆಗಿ ತೀರ್ಕೊಂಡನಂತ ನಮ್ಗೆ ಗೊತ್ತಾಯಿತು. ನಾವು ದೌಡಾಯಿಸಿ ಎಲ್ಲ ಕೇಳಿಗೆ ಬಂದ್ವಿ. ಇಲ್ಲಿ ಯಾರೂ ನಮ್ಗೆ ಭೇಟಿ ಆಗಿಲ್ಲ ಇನ್ನವರೆಗೆ. ಮತ್ತು ತುಂಬ ಬಡತನದಿಂದ ಅವ್ರ ಮನೆತನ ಪೂರಾ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆ. ದಿಲೀಪ್, 7 ಜನರ ಸಾವಾಗಿದೆ, ಮತ್ತೊಬ್ಬನ ಕಂಡೀಷನ್ ಕೂಡ ಕ್ರಿಟಿಕಲ್ ಆಗಿದೆ. ಈ ಹಂತದಲ್ಲೂ ಕೂಡ ಯಾರೊಬ್ಬರು ಬಂದಿಲ್ಲ ಅನ್ನುವಂತಹ ಆರೋಪ ಪದೇ ಕೇಳಿ ಬರ್ತಾ ಇದೆ. ಈಗಲೂ ಯಾರು ಬರಲಿಲ್ವಾ? ದಿವ್ಯಾ, ಪ್ರಮುಖವಾಗಿ ಏನಂತಂದ್ರೆ 7 ಜನರ ಸಾವಾಗಿರುತ್ತದ್ದು. ಈಗ ಅವ ಎಲ್ಲ ಮೃತದೇಹಗಳನ್ನ ಸಂಬಂಧಪಟ್ಟವರಿಗೆ ಹಸ್ತಾಂತರ ಮಾಡ್ತಾ ಇದ್ದಾರೆ. ಆದ್ರೂ ಇದುವರೆಗೂ ಕೂಡ ಕಾರ್ಖಾನೆಯ ಏನು ಆಡಳಿತ ಮಂಡಳಿ ಆಗ್ಲಿ ಅಥವಾ ಚೇರ್ಮನ್ ಆಗ್ಲಿ ಯಾರು ಕೂಡ ಒಬ್ರು ಬಂದಿಲ್ಲ ಅಂತ ಸುಳಿದಿಲ್ಲ. ಹೀಗಾಗಿ ಅವರು ಬಂದಂತ ಹಿಡಿ ಶಾಪ್ ಹಾಕ್ತಾ ಇರುವಂತವ್ರು ಏನು ಪಾಲಕರು ಬಂದಿದ್ದಾರೆ, ಅವರು ಹಿಡಿ ಶಾಪ್ ಹಾಕ್ತಾ ಇದಾರೆ. ನಮ್ಮ ಮಕ್ಕಳು ತೀರಿ ಹೋದ್ರು, ನಮ್ಮ ಸಹೋದರ ತೀರಿ ಹೋದ್ರೆ ಯಾರು ಕೂಡ ಬರ್ಲಿಲ್ಲ ಹಾಗೆ ಅಂತ ಹೇಳಿ ಒಂದು ಹಿಡಿ ಶಾಪ್ ಹಾಕ್ತಾ ಇರುವಂತದ್ದು. ಜೊತೆಗೆ ಏನಂತಾರೆ, ಈ ಒಂದು ಘಟನೆಗೆ ತನಿಖೆಯನ್ನು ಕೂಡ ಮಾಡ್ಬೇಕು ಹಾಗೆ ಅಂತ ಹೇಳಿ ಒಂದು ಆಗ್ರಹವನ್ನ ಕೂಡ ಮಾಡ್ತಾ ಇದಾರೆ. ಇನ್ನೊಂದು ಕಡೆ ಏನಂತಂದ್ರೆ, ಒಬ್ಬ ಏನು ರಾಘವೇಂದ್ರ ಅಂತಿದ್ದಾರೆ, ಅವರು ಕೂಡ ಸಾವು ಬದುಕಿನದೇ ಹೋರಾಟ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೂ 80-85% ಏನಂದ್ರೆ ಸುಟ್ಟ ಗಾಯಗಳಾಗೋದ್ರಿಂದ ಬಹಳಷ್ಟು ತೊಂದರೆಯನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಬೆಳಗಾವಿ ಏನು ಖಾಸಗಿ ಆಸ್ಪತ್ರೆ ವೈದ್ಯರು ಅವ್ರನ್ನ ಬದುಕಿಸಬೇಕು ಅಂತ ಹೇಳಿ. ಈಗಲೂ ಕೂಡ ಅವರ ಏನು ಆರೋಗ್ಯ ಸ್ಥಿತಿ ಚಿಂತಾಜನಕ ಆಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.